ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬಾಳೆ ದಿಂಡ್ನಲ್ಲಿ ಅಂದರೆ ಬನಾನಾ ಸ್ಟೆಮ್ನಲ್ಲಿ ಒಂದು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಕೇರಳದಲ್ಲಿ ತುಂಬ ಫೇಮಸ್. ನಮಗೆ ಊರಿಗೆ ಬಂದಾಗೆಲ್ಲ ಬೆಂಗಳೂರಿನಿಂದ ನಮ್ಮ ತಾತ ಆ ಜ್ಯೂಸನ್ನ ನಮಗೆ ಮಾಡಿಕೊಡ್ತಾಯಿದ್ರು. ಸೊ ಅದನ್ನು ನಾವು ಟ್ರೈ ಮಾಡೋಣ ಅಂತ ಬಂದ್ವಿ. ಬಿಕಾಸ್ ತೋಟದಲ್ಲಿ ಬಾಳೆ ಗಿಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಸ್ವಲ್ಪನೇ ಇರೋದು. ಸೊ ಅದನ್ನೆಲ್ಲ ಅವರು ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದೆರಡು ದಿನ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಬನ್ನಿ ಮಾಡೋಣ. ಇವಾಗ ಈ ಬನಾನಾ ಸ್ಟೆಮ್ನಲ್ಲಿ ಒಂದು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಕಿಡ್ನಿ ಸ್ಟೋನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅಷ್ಟೇ ಅಲ್ಲ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಅದನ್ನ ಇವತ್ತು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ಲಿ ಇದನ್ನು ಕಟ್ ಮಾಡಿರ್ಬೇಕು ಸ್ಟೆಮ್ನ ಇಷ್ಟಕ್ಕೆ. ಆಮೇಲೆ ಮತ್ತೆ ಇಲ್ಲಿ ಸೈಡಲ್ಲಿ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ಸೆಕ್ಟ್ಸ್ ಎಲ್ಲ ಬಂದುಬಿಟ್ಟು ಈಗ ನಾವು ಮಾಡ್ತಿದ್ದೀವಲ್ಲ ಅದರಲ್ಲಿ ಬಿದ್ದೋಗುತ್ತೆ. ಗುಂಡಿ ಥರ ಮಾಡಬೇಕು, ಇದನ್ನು ಅದರಲ್ಲಿ ಬಿದ್ದೋಗುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟಾಗೆ. ಮತ್ತು ಇದು ಕಟ್ ಮಾಡಿರ್ತಾರಲ್ಲ ಇದೆಲ್ಲ ಫ್ಲ್ಯಾಟಾಗಿ ಒಂದು ಸಮ ಇರಬೇಕು. ಸೊ ಇವಾಗ ಫಸ್ಟು ಇದರಲ್ಲಿ ಈ ಥರ ಎಲ್ಲ ಮಾಡಿ ಒಂದು ಹೋಲ್ ಥರ ಮಾಡ್ಕೋಬೇಕು. ಸೊ ಇದು ಎಡ್ಜಸ್ಗೇನು ವೇಟ್ ಆಗಬಾರ್ದು, ಆ ಥರ ಮಾಡ್ಕೊಳ್ಬೇಕು. ಸೊ ಇದರಿಂದ ಕಿಡ್ನಿ ಸ್ಟೋನ್ಸ್ ಕ್ಯೂರ್ ಆಗುತ್ತೆ. ಇದನ್ನ ಇವಾಗ ಮಾಡಿಬಿಟ್ಟು ಇದನ್ನು ಕಟ್ಬಿಟ್ಟು ಹೋಗಬೇಕು ಬಾಳೆ ಎಲೆಯಿಂದ. ಆಮೇಲೆ ಮತ್ತೆ ಮಾರ್ನಿಂಗ್ ಬಂದುಬಿಟ್ಟು ಓಪನ್ ಮಾಡಬೇಕಿರೋದು ಮ್ಯಾಕ್ಸಿಡನ್ನ. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ತಾತ ಮಾಡಿಕೊಡ್ತಿದ್ರು ನನಗೆ. ಸೊ ತಾತನ ಹತ್ರ ನೋಡಿ. ಸೊ ಈಗ ನಮ್ಮ ತೋಟದಲ್ಲೇ ಇದೆ ಇದು ಬಾಳೆ ಎಲ್ಲ, ಇದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಎಡ್ಜಸ್ಗೇನು ಏಟ್ ಆಗಬಾರ್ದು, ಅಂದರೆ ಚಾಕಿಂದ ಇದಕ್ಕೇನಾದರೂ ಇದಾದರೆ ಮತ್ತು ಬೆಳಗ್ಗೆ ಅಷ್ಟರಲ್ಲಿ ಇಲ್ಲಿ ಏನೂ ಇರೋಲ್ಲ, ಜ್ಯೂಸೆಲ್ಲ ಎಕ್ಸ್ಟ್ರಾಕ್ಟ್ ಆಗಿರೋದೆಲ್ಲ ಆಚೆ ಹೋಗ್ಬಿಡುತ್ತೆ. ಸೊ ನೀಟಾಗಿ ಮಾಡ್ಕೊಳ್ಬೇಕು ಇದನ್ನ. ಸೊ ಈ ದಿಂಡಿಗೆಲ್ಲ ಇದರಿಂದ ಸಾಂಬಾರು ಕೂಡ ಮಾಡ್ತಾರೆ, ಪಲ್ಯ ಸಾಂಬಾರೆಲ್ಲ. ತುಂಬ ಯೂಸಸ್ ಇದೆ ಬನಾನಾ ಸ್ಟೆಮ್ಮಿಂದ. ಎಲೆಯಲ್ಲಿ ಊಟ ಮಾಡೋದು ಕೂಡ ಒಳ್ಳೆಯದು. ಮತ್ತು ಇದು ಕಾಯಿ ಬಿಡುತ್ತಲ್ಲ ಬಾಳೆಕಾಯಿ, ಇದರಿಂದ ಕೂಡ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಸೊ ಯಾರ್ಯಾರು ಹಳ್ಳಿಲಿ ಬೆಳೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ನಾವು ಬೆಂಗಳೂರಿಂದ ಊರಿಗೆ ಬಂದಾಗ ಇದನ್ನೆಲ್ಲ ಮಾಡಿಕೊಡ್ತಿದ್ರು ತಾತ ನಮಗೆ. ಸೊ ಅದರಿಂದ ಗೊತ್ತು ನನಗೆ ಹೆಂಗೆ ಮಾಡೋದು ಅಂತ. ಇದನ್ನು ಮುಟ್ಬಿಟ್ಟು ಬಟ್ಟೆ ಎಲ್ಲ ಮುಟ್ಕೊಂಡ್ರೆ ಬಟ್ಟೆ ಎಲ್ಲ ಪೂರ್ತಿ ಸ್ಟ್ರೈನ್ ಆಗಿಬಿಡುತ್ತೆ. ಸೊ ಇದ್ರೊಳಗಡೆ ಇರೋದನ್ನೆಲ್ಲ ನೀಟಾಗಿ ಕಟ್ಕೊಳ್ಬೇಕು. ಆಚೆ ಗುಂಡಿ ಥರ ಆಗಬೇಕಿದು, ಅದು ವಾಟರೆಲ್ಲ ಎಕ್ಸ್ಟ್ರಾಕ್ಟ್ ಆಗೋಕ್ಕೆ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ನಾವು ಗುಂಡಿ ಥರ ಮಾಡ್ಕೊಳ್ಬೇಕು. ಸೊ ಸ್ಪೂನಿಂದ ತೆಗಿಬೋದು. ಇದೆಲ್ಲ ಸ್ಪೂನ್ ಯೂಸ್ ಮಾಡ್ಕೊಂಡು ತೆಗಿತೀನಿ, ಚಾಕಲ್ಲಿ ಬರೋಲ್ಲ ಅದೆಲ್ಲ. ಸೊ ಸ್ವಲ್ಪ ಚಾಕಲ್ಲಿ ಮಾಡೋದು ಕಟ್ ಮಾಡಿದಂಗೆ ಮತ್ತು ಸ್ಪೂನಲ್ಲಿ ಎತ್ಕೊಳ್ತಾ ಇದ್ದೀನಿ. ಸೊ ಇದು ಈ ಥರ ಆಗಿದೆ ನೋಡಿ, ಈ ಥರ ಗುಂಡಿ ಥರ ಆಗಬೇಕು. ಬೆಳಗ್ಗೆ ಅಷ್ಟರಲ್ಲಿ ಇದರಲ್ಲಿರೋ ಜ್ಯೂಸೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಇದು ಮೆಣಸು ಸ್ವಲ್ಪ ಜಜ್ಜಿಬಿಟ್ಟು ಪುಡಿ ಥರ ಆಗಬೇಕು, ಆ ಥರ ಮಾಡಬೇಕು. ಇದು ಮಿಕ್ಸ್ ಆಗ್ಬಿಟ್ಟು ಮನೆ ಹತ್ರದಿಂದ ತರೋ ಅಷ್ಟರಲ್ಲಿ ಸೊ ಮಿಕ್ಸ್ ಆಗಿಬಿಟ್ಟಿದೆ. ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ, ಒಂದು ಹಾಫ್ ಸ್ಪೂನಷ್ಟು ಮೆಂತ್ಯ. ಇದು ನಾನು ಪೂರ್ತಿ ಹಾಕಲ್ಲ, ಮೆಂತ್ಯನ ಸ್ವಲ್ಪ ಹಾಕ್ತೀನಿ ನೋಡಿ. ಮೆಣಸು ಹಾಕ್ತಾಯಿದ್ದೀನಿ, ಕಾಳು ಮೆಣಸು. ಇದು ಜೀರಿಗೆ ಮತ್ತು ಹಾಫ್ ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ನಾನು ಪೂರ್ತಿ ಮೆಂತ್ಯ ಹಾಕಿಲ್ಲ, ಹಾಫ್ ಮಾತ್ರ ಹಾಕಿದ್ದೀನಿ. ಕಾಣ್ತಾ ಇದೆಯಾ?
ಇವಾಗ ಇದನ್ನು ಕಟ್ಟಬೇಕು. ಕಟ್ಟಿಲ್ಲ ಅಂದರೆ ಇವೇ ಎಲ್ಲ ಹೋಗ್ಬಿಟ್ಟು ಬಿದ್ದುಬಿಟ್ಟಿರುತ್ತೆ. ಸೊ ನಮಗೆ ಬೆಳಗ್ಗೆ ಕುಡಿಯೋಕ್ಕೆ ಸಿಗಲ್ಲ ಇದನ್ನೆಲ್ಲ. ಸೊ ಇಲ್ಲಿರುತ್ತಲ್ಲ ಇದು ಸ್ವಲ್ಪ ಕಸದ ಥರ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಸೊ ಆವಾಗ ಹುಳ ಎಲ್ಲ ಏನೂ ಬರಲ್ಲ. ಸ್ಮೂತ್ ಸರ್ಫೇಸ್ ಆದರೆ ಇದು ಏನೂ ಹತ್ತಲ್ಲ ಮೇಲೆ ಹುಳ ಎಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಇದಿರುತ್ತಲ್ಲ ಇದನ್ನೆಲ್ಲ ತೆಗಿಬೇಕಷ್ಟೆ. ಸ್ವಲ್ಪ ಕೆಳಗೆ ಹೊರ್ಗೋದು. ಅವ್ರಿಗೆ ಕಟ್ ಮಾಡೋಕೆ ಹೇಳಿದ್ದೆ, ಕಟ್ ಮಾಡಿದರೆ ಇದನ್ನ ಎತ್ತಾಕಿಲ್ಲ. ಇವಾಗ ನಾನು ಮುಟ್ಟಿದ್ರೆಲ್ಲ ಬಟ್ಟೆ ಎಲ್ಲ ಕರೆ ಆಗುತ್ತೆ. ಸೊ ನಾನು ಅದನ್ನೇನು ಮಾಡ್ತಾಯಿಲ್ಲ, ಹಂಗೆ ಬಿಡ್ತೀನಿ. ಅದನ್ನ ನನ್ನ ಕೈಲಿ ಆಗಲ್ಲ ಅದನ್ನು ಎತ್ತಾಕೋಕ್ಕೆಲ್ಲ. ಸೊ ಇದು ಹೀಗಿದೆ. ಇವಾಗ ಇದಕ್ಕೆ ನಾವು ಬಾಳೆ ಎಲೆನ ಕಟ್ಟಬೇಕು. ಕವರ್ ಕಟ್ಬೋದು, ಬಟ್ ನ್ಯಾಚುರಲ್ ಆಗಿರಲ್ಲ ಅಲ್ವಾ. ಸೊ ನಾನು ಬಾಳೆ ಎಲೆನೇ ಕಟ್ತಾಯಿದ್ದೀನಿ ಈ ಥರ. ಇದಕ್ಕೆ ನಮಗೆ ಕಟ್ಟೋಕ್ಕೋಸ್ಕರ ಇದು ಬಾಳೆಯಲ್ಲಿ ಈ ಥರ ಸ್ಟೆಮ್ ಇರುತ್ತಲ್ಲ, ಈ ಸ್ಟೆಮ್ನಲ್ಲೇ ಸಿಗುತ್ತೆ. ಇದು ಈ ಥರ ಮಾಡಿಕೊಂಡ್ರೆ ನಮಗೆ ದಾರದ ಥರ ಆಗುತ್ತಿದು. ಈಗ ಕಟ್ಟಬೇಕಿದ್ನ ನೋಡಿ, ಕಟ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ತಾತ ನಮಗೆ ನಾವು ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇದನ್ನ ಓಪನ್ ಮಾಡಿದಾಗ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಕಪ್ಪು ಬೆಲ್ಲ, ಅದನ್ನು ಹಾಕ್ಬಿಟ್ಟು ಕೊಡ್ತಾಯಿದ್ರು. ಇಲ್ಲಾಂದರೆ ಕಲ್ಲು ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾಯಿದ್ರು ತಾತ ನಮಗೆ. ನಾವು ಬೇಕಿದ್ರೆ ಹಾಗೇನೂ ಕುಡಿಬೋದು, ಇಲ್ಲಾಂದರೆ ಕಲ್ಲು ಸಕ್ಕರೆ ಎಲ್ಲ ಹಾಕ್ಕೊಂಡು ಕುಡಿಬೋದು. ಸೊ ಇದನ್ನು ಇನ್ನೊಂದು ಕಟ್ಟಬೇಕು, ಟೈಟ್ ಬರಲಿಲ್ಲ ಇದು. ಹಿಂಗೆ ಕಟ್ಟಿದ್ರೆ ಇಟಕ್ತಾ ಇಲ್ಲ ಇದು. ಉದ್ದಕ್ಕೆ ತೊಗೊಂಡಿದ್ದೀನಿ ಈ ಸಲ. ಹಿಂಗೆ ಮಾಡಿ ಈ ಥರ ಕೆಳಗೆ ಎಳೆದ್ರೆ ಟೈಟ್ ಆಗುತ್ತೆ ಇದು. ಸೊ ಇವಾಗ ಅದೆಲ್ಲ ಕಟ್ಟಿದ್ದೆಲ್ಲ ಆಯಿತು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಎಲ್ಲ ಹಾಕಿ, ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟು ನೋಡಬೇಕು ಅದನ್ನು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಓಪನ್ ಮಾಡೋಣ ಅಂತ ಬಂದಿದ್ದೀವಿ. ಓಪನ್ ಮಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್, ಫಸ್ಟ್ ಟೈಮ್ ಮಾಡಿರೋಕ್ಕೆ. ವಾ, ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಬೆಲ್ಲ ಹಾಕ್ಬೇಕು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ. ಸ್ವಲ್ಪ ಎತ್ಕೊಳ್ತೀನಿ ನಾನು ಈ ಥರ, ಚಲೋ ಹೋಗ್ಬಿಡುತ್ತಿಲ್ಲ ಅಂದರೆ. ಒಂದು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದ್ರಲ್ಲಿ ಅರ್ಧ ಹಾಕ್ತಿದ್ದೀನಿ ಅಷ್ಟೇ ನಾನು.
ಥರ ಕಾಣ್ತಿದೆ. ಇನ್ನೂ ಸ್ವಲ್ಪ ಇದೆ, ಇದನ್ನು ತಗೊಳ್ತೀನಿ. ಬೆಲ್ಲ ಕರಗಿಲ್ಲ, ಬೇರೆ ಏನೋ ಅನ್ಕೋಬಿಡಿ. ಇಷ್ಟು ಬಂದಿದೆ. ಈ ಗ್ಲಾಸಲ್ಲಿ ಆಫ್ ಇದೆ, ನಮಗಿಷ್ಟು ಸಾಕು ಇಬ್ಬರಿಗೆ. ಸೊ ಇದು ಇನ್ನೂ ಸ್ವಲ್ಪ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಿದ್ದೀನಿ ಅಷ್ಟೇ. ನಮಗೆ ಇದರಲ್ಲಿ ಸಾಕಷ್ಟೆ. ಸೊ ಇನ್ನು ಮತ್ತೆ ಇದ್ರಲ್ಲಿ ಬಂದಿದ್ದನ್ನ ಏನು ಕುಡಿಯೋಂಗಿಲ್ಲ, ಅದು ಚೆನ್ನಾಗಿರಲ್ಲ. ಮತ್ತೇನಾದರೂ ಬೇಕಂದರೆ ನೀವು ಹೊಸದು ಇರುತ್ತಲ್ಲ, ಈ ಥರ ಬಳೆಗೊನೆ ಕಟ್ ಮಾಡಿದ್ಮೇಲೆ ಅದರಲ್ಲೇ ಮಾಡ್ಕೊಂಡು ಕುಡಿಬೋದು. ಸೊ ಇದನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಅದು ಕೊಡೋಗ್ತಿದ್ದಾಳೆ. ಸೊ ಜ್ಯೂಸ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡಿದ್ರಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.